ಸ್ವಲ್ಪ ಪಾಠ ಮಾಡಿದೆ ಹೌದಾ? ನೋಡಿ ಅವಳೊಬ್ಳು ಹೇಳ್ತಾ ಇದ್ದಾಳೆ, ಅಮ್ಮ ಪಾಠ ಮುಗಿಸಿ ಹೊರಟದ್ದು ಯಾರೋ ಒಬ್ಬ ಬರ್ತಾ ಇದ್ದಾನೆ, ನೋಡ್ಲಿಕ್ಕೆ ಬಹಳ ಚಂದ ಇದ್ದಾನೆ, ಹಾಗಂತೆ ಹೀಗಂತೆ ಒಂದ್ ಹೇಳಲ್ಲ ಅವಳದು. ನಾ ಭಿಕ್ಷೆ ಬೇಡ್ತಾ ಇದ್ದಾನೆ, ಭಿಕ್ಷುಕರೆಲ್ಲ ಚಂದ ಕಾಣಿಸ್ತಾನಲ್ಲ ನನಗೆ, ಅದು ಹಾಗೆ ಪ್ರಾಯ ತಪ್ಪೋದು, ಏನ್ ಮಾಡುವಾಗಿಲ್ಲ. ಯಾರ್ಯಾರೆಲ್ಲ ಕೆಲ್ಸಕ್ಕೆ ಬಂದವರು ಎಲ್ಲರೂ ಚಂದ ಕಾಣಿಸ್ತಾರೆ ಆ ಪ್ರಾಯದಲ್ಲಿ. ಆಚಾರ ನಮ್ಗೆ ಏನ್ ಮಾಡಬೇಡ. ಆದ್ರೂ ಅವ್ರು ಹೇಳಿದ್ರೆ ಒಂದು ಮಾತು ಸತ್ಯ ಉಂಟು, ಮುನಿಗಳು ಆಶ್ರಮದಲ್ಲಿ ಇಲ್ಲ, ದೇಹದಿಂದ ಬಂದವರಿಗೆ ನಾಸ್ತಿ ಎನ್ನುವುದಾಗಿ ಹೇಳ್ತಲ್ಲ ಈ ಆಶ್ರಮ ಪ್ರದೇಶ. ಮುನಿಗಳಿಲ್ಲದ ಕಾರಣದಿಂದಾಗಿ ನೀವು ಅದನ್ನು ಮಾಡಬೇಕಾದ ಧರ್ಮ ಅಲ್ವೇ? ಹಾಗಾಗಿ ನೀವು ಅವನಿಗೆ ಭಿಕ್ಷೆ ಕೊಡ್ಬೇಕಾಯ್ತು, ಭಿಕ್ಷೆ ಕೊಡುವ ಮುಖ ನೋಡ್ಲೇಬೇಕಾಯ್ತು. ಏನ್ ಮಾಡುವ? ಏನಾಗಲಿ, ಬದುಕಿದ್ರೆ ಒಂದು ಪುಣ್ಯ ನಾವೇನ್ ಮಾಡೋದು? ಬೂದಿ ಆದ್ರೆ ತಗೊಂಡು ಆ ಕಡೆ ಹಿಂದ್ಗಡೆ ಹಾಕಲ್ಲ, ಯಾವ್ದಕ್ಕೂ ನೋಡ್ಬೇಕಾದಿಲ್ಲ. ಅಮ್ಮಮ್ಮ ಇವನೆಂತ ಮೋಗನ ಸೃಷ್ಟಿಕರ್ತನಾದ ಕಮಲ ಸಂಭವ, ಸೃಷ್ಟಿಕರ್ತನಾದ ಕಮಲ ಸಂಭವ, ಕೊರುಗೊಟ್ಟಿ ಸಕಲ ಪುರುಷರುಗಳ ಚಂದವ, ದೊರುಗೊಟ್ಟಿ ಸಕಲ ಪುರುಷರುಗಳ ಚಂದವ, ತೆಗೆದೊಟ್ಟಿನಲ್ಲಿ ನಿರ್ಮಿಸಿದನು ಎನ್ನುವ, ತೆಗೆದೊಟ್ಟಿನಲ್ಲಿ ನಿರ್ಮಿಸಿದನು ಎನ್ನುವ, ಹಾಗೆ ದೃಷ್ಟಿಗೀಗ ಸೊಗಸಿನಿಂದ ಕಾಣುವ, ಹಾಗೆ ದೃಷ್ಟಿಗೀಗ ಸೊಗಸಿನಿಂದ ಕಾಣುವ. ಅಮ್ಮಮ್ಮ 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 ಇವನೆಂತ ಹೋಗನ ಚಂದ ಕಂಡ್ರು ಅಂತ ಹೇಳಿ 2 ಹೆಜ್ಜೆ ಹಾಕಿಬಿಟ್ಟೆ, ಈಗ ಉಸಿರು ಬಿಡುವುದೇ ಕಷ್ಟ. ಚಂದ 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 ಚಂದನ ಮುದ್ದೆ, ರೂಪದ ರಾಶಿ, ಏ ದೇವರೇ, ಅಯ್ಯಮ್ಮ, ಅಬ್ಬಬ್ಬ. ಸಮುದ್ರ ಗಂಡಸರೆಲ್ಲ ಇಷ್ಟು ಚಂದ ಇರ್ತಾರೆ ಅಂತಲೇ ಗೊತ್ತಿಲ್ಲ ನನಗೆ. ಯಾಕಂದ್ರೆ ನಾನು ನೋಡಿದ್ದೇನೆ ನೋಡಿ, ನಾನು ನಮ್ಮ ಯಜಮಾನ್ರೆ ಚಂದ ಅಂತ ಮಾಡ್ಕೊಂಡಿದ್ದೆ. ಇವ್ರು ನೋಡಿದ್ಮೇಲೆ ನಮ್ಮ ಯಜಮಾನ್ ಎಂಥದ್ದು ಅಲ್ಲ, ಚಂದ ಇವರು. ನೋಡಿ 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 ನೋಡಿ, ಆ ಹಣೆ ನೋಡಿ, ಆ ಹುಬ್ಬು ನೋಡಿ, ಆ ಕೊಂಡ ನೋಡಿ, ಆ ಮೂಗು ನೋಡಿ, ಆ ಮೀಸೆ ನೋಡಿ, ಕುಡಿ ಕುಡಿ ಮೀಸೆ, ಗಡ್ಡ ಗಿಡ್ಡ ಗಡ್ಡ. ನಮ್ಮನೆಯವ್ರದ್ದು ಉಂಟು, ಇಡೀ ಮುಖ ತುಂಬಾ ಗಡ್ಡ ಮೀಸೆ, ಎಲ್ಲ ಮುಖ ಉಂಟು ಅಂದ್ರೆ ಹುಡುಕುದೇ ಸಿಟ್ಟು ಬರ್ತದೆ. ನೋಡಿ 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 ನೋಡಿ, ಚಂದ, ವಿಶಾಲವಾದ ಇದೆ, ನೀಳವಾದ ತೋಳು, ದೊಡ್ಡ ಕುಂಬಳಕಾಯಿ ಬೆಳೆದ ಅಷ್ಟೇ ಅಲ್ಲ, ಸಣ್ಣ ಹೊಟ್ಟೆ ನೋಡಿ,
ಹಿಂದಿಯಲ್ಲಿ ಸಿರಿಡೊಳ್ಳು ಅಂತ ಹೆಸರು. ಸಿರಿಡೊಳ್ಳು ಅಂದ್ರೆ ನಾವು ಕಾಸು ಮಾಡಿದ ಮೇಲೆ ಆ ಹೊಟ್ಟೆ ಬರ್ತದೆ, ಸಣ್ಣ ಹೊಟ್ಟೆ. ನಾ ಕಾಸು ಮಾಡ್ದೆ, ನೀವು ಮಾಡಿದ್ದ, ನಿಮ್ಮ ಅಪ್ಪ ಮಾಡಿದ್ದ, ಅಜ್ಜ ಮಾಡಿದ್ದ, ಯಾರು ಮಾಡಿದ್ದ, ಕಾಸು ಮಾಡಿದ್ದ ಅಥವಾ ಬೇಡಿಯೇ ಕಾಸು ಮಾಡಿದ್ದ, ಅದೇ ಒಳ್ಳೆ ಹಾಗಾಗಿ ಸಿರಿಡೊಳ್ಳು ಉಂಟು. ಅದು ಏನೇ ಆಗಲಿ ಒಂದು ಒಳ್ಳೆ ವೃತ್ತಿಯನ್ನ ಕೈಗೊಂಡಿದ್ದಾನೆ, ಅದ್ರ ಬಗ್ಗೆ ಸಂತೋಷ ಆಗ್ತದೆ. ಹೌದು, ಬೇಡುವುದು ಗೊತ್ತಿಲ್ಲ, ನೀವೊಂದು ಆರಂಭ ಮಾಡಿ, ನಾ ಹೇಳ್ತೇನೆ, ಗೊತ್ತಾಗ್ತದೆ. ಬೇಡೋ ವೃತ್ತಿ ಉಂಟಲ್ಲ, ಅದು ಬಹಳ ಒಳ್ಳೇದು. ಈಗ ನೋಡಿ, ನಿಮ್ಮ ಮನೆಯಲ್ಲಿ ನೀವು ಊಟ ಏನ್ ಮಾಡ್ತೀರಿ? ನಿಮ್ಮ ಹೆಂಡತಿ ಮಾಡಿ ಹಾಕಿದ್ದನ್ನು ತಿಂತೀರಿ. ಅದು ಉಪ್ಪಿರ್ಲಿ, ಹುಳಿ ಇರ್ಲಿ, ಖಾರ ಇರ್ಲಿ, ಹೆಚ್ಚಿಗೆ ಮಾತಾಡುದಿಲ್ಲ. ಯಾಕಂದ್ರೆ ಮಾತಾಡಿದ್ರೆ ನಾಳೆ ಅದು ಇರುವುದಿಲ್ಲ, ಹೌದಾ? ಅದನ್ನು ತಿನ್ನಲೇಬೇಕು. ಇವರು ಆಗಲ್ಲ, 10 ಮನೆ ಬೇಡ್ತಾರೆ, 10 ರುಚಿ ಸಿಗ್ತದೆ. ಕೆಲವು ಮನೆ ಹಳಸಿದ್ದು ಹಾಕ್ತಾರೆ, ಆ ಪ್ರಶ್ನೆ ಬೇರೆ. ಆದ್ರೂ 10 ಮನೆ ರುಚಿ ನೋಡ್ತಾರೆ ಅವರು, ಬೇರೆ 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 ವಿವಿಧ ವಿವಿಧ ರೀತಿಯಲ್ಲಿ. ಒಂದ್ ಮನೇಲಿ ಪಾಯಸ ಸಿಕ್ಕರೆ ಮತ್ತೊಂದ್ ಮನೇಲಿ ವಡೆ, ಏನೆಲ್ಲ ಸಿಗ್ತದೆ. ಆ ರೀತಿಯಲ್ಲಿ ಬೇರೆ ಬೇರೆ ಊಟ ಮಾಡಬಹುದು. ಮತ್ತೆ ನೀವು ಹೋದ್ರೆ, ಈಗ ನೋಡಿ, ಮುಗಿಸಿ ಹೋದ್ರೆ ಎಲ್ಲಿ ಹೋಗ್ಬೋದು? ನೀವು ನಿಮ್ಮ ಮನೆ ಹೋಗಿ ಮಲಗಬಹುದು. ಇವ್ರಾಗಲ್ಲ, ದಿವಸ ಒಂದೊಂದು ಮನೇಲಿ ಮಲಗ್ತಾರೆ. ಎಲ್ಲ ಹೊಸದಾಗಿ ಕಟ್ಟುವ ಕಟ್ಟಡ ಉಂಟು ನೋಡಿ, ಆ ಕಟ್ಟಡ ಇವ್ರದ್ದೇ. ಅಲ್ಲೇ ಹೋದ್ರೆ ಅಲ್ಲೇ ಹಾಸಿದ್ರು, ಮಲಗಿದ್ರು. ಅವತ್ತೊಂದು ರಾತ್ರಿ ಅವ್ರ ಮನೆ ಅದು. ಹಾಗೆ ಹೌದು, ನೀವು ಮನೆಗೆ ನಿಮ್ಮ ಮನೆಯಲ್ಲೇ ಮಲಗಬೇಕು. ಅವ್ರಾಗಲ್ಲ, ಯಾವ್ಯಾವ ಮನೆಯಲ್ಲೇ ಮಲಗ್ತಾ ಇರ್ತಾರೆ, ಊರಲ್ಲಿ 10 ಮನೆ. ಆ ರೀತಿಯಾದ ಏನೇ ಇಲ್ಲಿ ಬಂದಿದ್ದಾರಲ್ಲ, ಇವನಲ್ಲಿ ಮಾತನಾಡಬೇಕು. ನನ್ನ ಮನದ ಆಸೆಯನ್ನು ಹೇಳಿ ಒಂದು ಕೆಲಸ ಮಾಡ್ತೇನೆ. ಪಾಪ ಹಸುವಾಗಿರ್ಲಿಕ್ಕೆ ಸಾಕು, ಮೊದಲು ಭಿಕ್ಷೆ ಕೊಡ್ತೇನೆ. ಭಿಕ್ಷೆ ಕೊಟ್ಟವನನ್ನು ತೃಪ್ತಿಗೊಳಿಸ್ತೇನೆ. ಆ ನಂತರದಲ್ಲಿ ಒಂದು 2 ಮಾತಾಡ್ಲಿಕ್ಕೆ ಕೊಟ್ಟು ಒಳ್ಳೆ ರೀತಿ ಮಾತು ಬೇಗ ಭಿಕ್ಷೆ ಕೊಡ್ತೇನೆ. ಎತ್ತ ಹೋದನು ತಿರುಕ, ಎತ್ತ ಹೋದನು ತಿರುಕ, ಕಾಣಿಸ ನಿತ್ತ ಬಲ್ಲವರೆನುತ ಅತ್ತಿತ್ತ ಬಲಿಗಿಸಿ ಕಟ್ಟಡ ಹೋಗುವ ಮಹಾತ್ಮಕನ. ನಮಿಸುವೆ ಪಾದಗಳ, ನಮಿಸುವೆ ಪಾದಗಳ, ನಮಿಸುವೆ ಪಾದಗಳ, ಮನದಲ್ಲಿ ಕ್ಷಮಿಸಬಾರದಗಳ, ಮನದಲ್ಲಿ ಕ್ಷಮಿಸಬಾರದಗಳ. ಗಮಿಸಲು ಬಿಡೆ ವಿಭ್ರಮಿಸುತ್ತ ಬಂದಿಗೆ, ಗಮಿಸಲು ಬಿಡೆ ವಿಭ್ರಮಿಸುತ್ತ ಬಂದಿ, ರವಿಸಂಗನು ನೀರಮಿತ ವಿನೋದದಿ. ಗಮಿಸಲು ಬಿಡೆ ವಿಭ್ರಮಿಸುತ್ತ ಬಂದಿಗೆ, ರವಿಸಂಗನು ಅಮಿತ ವಿನೋದದಿ. ನಮಿಸುವೆ ಪಾದಗಳ. ನಮೋ ನಮಃ. ದೂರ ದೂರ ಹಾಡಿ ಹಾಡಿ ಬೆಳಿತೀರಿ, ನಮಸ್ಕಾರ ಮಾಡೋದು ಇಲ್ಲ, ದೂರದಿಂದಲೇ ಆಶೀರ್ವಾದ ಮಾಡಿ. ನಮೋ ನಮಃ. ಒಳ್ಳೆಯದ. ಮೊದಲಾಗಿ ನಿಮ್ಮಲ್ಲಿ ನನ್ನನ್ನು ಕ್ಷಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ತಪ್ಪು ಮಾಡಿಬಿಟ್ಟೆ ನಾನು. ಏನು ತಪ್ಪು ಮಾಡಿದ್ರಿ ಅಂತ ನನಗೆ ಮತ್ತೇನಲ್ಲ, ನಮ್ಮನೆ ಬಾಗಿಲಿಗೆ ಬಂದು ಕೆಲವು ಹೊತ್ತಾಗಿತ್ತು ನೀವು. ಆದ್ರೆ ನಾನು ಯಾವ್ಯಾವುದೋ ಕನಸನ್ನು ಕಾಣುತ್ತಾ, ಯಾವ್ಯಾವುದೋ ಲೋಕದಲ್ಲಿ ವಿಹರಿಸುತ್ತಾ, ಏನೆಲ್ಲ ಮಾತನಾಡುತ್ತಾ ಹೊತ್ಕೊಳ್ಬಿಟ್ಟೆ. ನೀವು ಭಿಕ್ಷೆ ಕೊಡೋದು ತಡ ಆಗಿ ಹೋಯ್ತು. ನಮಗ ಅನುಭವ ಹೊಸತೇನಲ್ಲ. ಯಾರ್ದಾದ್ರೂ ಮನೆ ಬಾಗಿಲಿಗೆ ಹೋಗಿ ವಟ 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 ಅನ್ನುವುದು, ಒಟ್ರೆ ಆಯ್ತು, ಒಟ್ಲಿಲ್ಲ ಅಂತ ಹೌದು ಹೌದು, ಹಾಗಾಗಿ ಬಿಡ್ತದೆ. ಹಾಗಾಗಿ ನಾನು ನನ್ನ ತಡ ಆಯ್ತು. ಆದ್ರಿಂದಾಗಿ ಈಗ ಇದನ್ನೆಲ್ಲ ಒಟ್ಟು ಮಾಡಿ ತಂದು ಹಾಕಿದ್ದೇನೆ. ಇದನ್ನು ತಿನ್ನುವುದರ ಜೊತೆಯಲ್ಲಿ, ನನ್ನ ಅಪರಾಧವನ್ನು ಮನ್ನಿಸುವುದರ ಜೊತೆಯಲ್ಲಿ ನನ್ನ ಒಂದೆರಡು ಬೇಡಿಕೆಯನ್ನ. ಕೊಟ್ಟಂತ ಭಿಕ್ಷೆ ತಿಂತೆ, ನೀವು ಪಾಠ ಮಾತ್ರ ಒಳ್ಳೇದು ಮಾಡುವುದಿಲ್ಲ, ಅಡುಗೆಯನ್ನು ಒಳ್ಳೆ ರೀತಿ. ನಮ್ಮನೆ ದಪ್ಪ ಆದದ್ದೇ ಅಷ್ಟು ಒಳ್ಳೆ ಅಡಿಗೆ. ಹೌದು, ಹಾಗಿದ್ದು ಅವರು ಅಡಿಗೆ ಒಳ್ಳೇದು ಮಾಡ್ತಾರೆ. ಆ ಉದ್ಯೋಗ ಮಾಡುವುದೇ ಒಳ್ಳೇದು. ನೀವು ಮಾತ್ರ ನೀವು ಹೇಳ್ತೀರಿ, ಲಾಗ್ ಮಾಡಬೇಡಿ. ಅವ್ರು ಅಡಿಗೆ ಮಾಡುವಾಗ ಅಡಿಗೆ ಮನೆಯಲ್ಲಿ ನೀವು ಹೋಗಿದ್ದು ಅಯ್ಯೋ, ಕೆಲವು ಬಾರಿ ಹೋಗ್ತೇನೆ, ನೀವು ಹೊರಗೆ ಇರ್ತೇನೆ, ಬೇಡ ಬೇಡ ಕೆಲವೊಬ್ಬರಿಗೆ ಮತ್ತೊಬ್ರು ಮಾಡಿ
ಸರಿ ಹಾಗಾಗಿ ಹಾಗುಂಟು ಬಿಡಿ. ಅಡಿಗೆ ಮಾಡಿದ್ದೆ. ಈಗ ನಿಮ್ಮಲ್ಲಿ ನನ್ನ ಮನದ ಆಸೆಯನ್ನು ತೋಡಿಕೊಳ್ಳಬೇಕು ಅಂತ ಅನಿಸ್ತಾ ಇದೆ. ಹೌದು, ಮತ್ತೇನಲ್ಲ, ನಿಮ್ಮನ್ನ ಕಂಡಾಗ ಯಾಕೋ ಏನು ಒಂದು ರೀತಿ ದಿಗ್ಭ್ರಮೆಗೊಳಗಾಗಿಬಿಟ್ಟೆ ನಾನು. ನಿಮ್ಮ ಅಲೌಕಿಕವಾದ ರೂಪ, ಅನುಪಮವಾದ ರೂಪ, ಒಂದು ರೀತಿ ವರ್ಚಸ್ಸಿನಿಂದ ಕೂಡಿದಂತಹ ಪ್ರಭೆ ಅದರ ಕಂಡಾಗ ಇದಕ್ಕಿದ್ದಾಗ ತಲೆ ಹಾಳಾಗಿ ಭ್ರಮಿಸಿದ್ದೆ, ಹುಚ್ಚುಗಟ್ಟಿ ಹೋಗಿದ್ದೆ. ಅಂತಹ ಇದು ನಾನು ಪತಿವ್ರತೆ ಅಂತಲ್ಲ. ಹೌದು, ನೀವು ಪತಿವ್ರತೆ. ತೊಂದರೆ ಇಲ್ಲ, ಪತಿವ್ರತೆ ಹೌದು, ನಾನು ಅಲ್ಲ ಅಂತ ಹೇಳಿದ್ದೆ. ಅದಕ್ಕೆ ಅಯ್ಯೋ, ಅದು ಪಾಠ ಮಾಡ್ಲಿಕ್ಕೆ ನಮ್ಮಟ್ಟಿಗೆ ನಾವು ತೊಂದರೆ ಇಲ್ಲ. ನೀವು ಸಾಮಾನ್ಯದವರ. ನಾವು ನೋಡಿ ಅದೆಲ್ಲ ನಿಯಮಗಳು ಉಂಟಲ್ಲ, ಅದು ವಿದ್ಯಾರ್ಥಿಗಳಿಗೆ ಉಪದೇಶ ಮಾಡುವುದಕ್ಕೆ. ನಾವು ಅದರಿಂದ ಹೊರತಾಗಿದ್ದೇವೆ, ನಾವು ಎಲ್ಲವುದಕ್ಕೂ ಅತೀತರು ಒಂದು ರೀತಿಯಲ್ಲಿ. ಹೌದೌದು. ಹಾಗಾಗಿ ನಾನು ಇದನ್ನು ಹೇಳ್ತೇನಲ್ಲ, ನಾನೇನಾದ್ರು ದಿಟ್ಟಿಸಿ ನೋಡ್ಬಿಡ್ತೀನಿ, ನೀವು ಬುದಿಯಾಗಿ ಹೋಗ್ತಿದ್ರಿ. ನಾನು ಹಾಗೆ ನೋಡ್ಲಿಲ್ಲ, ಶಾಂತ ಸ್ವಭಾವದಲ್ಲಿ ಶಾಂತಳಾಗಿ ನೋಡಿದ್ದೆ. ಆಗ ನೀವು ಇಷ್ಟೊಂದು ಉಳ್ಕೊಂಡ್ರಿ. ಹಾಗೆಲ್ಲ ಉಂಟು. ಇರ್ಲಿ, ನಿಮ್ಮನ್ನ ಕಂಡಾಗ ಯಾವುದೋ ಒಂದು ಸೆಳೆತಕ್ಕೆ ನಾನು ಒಳಗಾಗ್ತಾ ಇದ್ದೇನೆ. ನಿಮ್ಮನ್ನ ಬಿಟ್ಟು ಬದುಕುವುದೇ ನನ್ನ ಕಷ್ಟ ಅಂತ ಅನಿಸ್ತಾ ಇದೆ. ಹಾಗಾಗಿ ನಾನು ನಿಮ್ಮವಳಾಗಬೇಕು, ನಿಮ್ಮನ್ನ ಸೇರಬೇಕು. ಬಿಂದು ಒಂದು ಸಿಂಧುವನ್ನು ಸೇರಿದ ಹಾಗೆ, ಬೆಳಕು ಕತ್ತಲಲ್ಲಿ ಐಕ್ಯರಾದ ಹಾಗೆ ನಾನು ನಿಮ್ಮವಳಾಗಬೇಕು, ನೀವು ನನ್ನನ್ನು ಸ್ವೀಕರಿಸಬೇಕು ಅಂತ ಕೈ ಮುಗಿದು ಕೇಳ್ಕೊಳ್ತೇನೆ.